ನಡು ರಸ್ತೆಲೆ ಹೊತ್ತಿ ಉರಿದಿದೆ ಬಿಎಂಟಿಸಿ ಬಸ್. ಎಂಜಿ ರೋಡ್ನ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಆಗ್ತಾ ಇದೆ. ಸ್ಥಳದಲ್ಲಿ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಬಿಎಂಟಿಸಿ ಬಸ್. ಅದೃಷ್ಟವಶಾತ್ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಪ್ರಯಾಣಿಕರಿದ್ದಾಗ ಈ ರೀತಿ ಬೆಂಕಿ ಕಾಣಿಸ್ಕೊಂಡ್ರೆ ಆತಂಕದ ವಾತಾವರಣ. ಆದ್ರೆ ಎಲ್ಲಾ ಪ್ರಯಾಣಿಕರು ಕೂಡ ಅಲ್ಲಿಂದ ಕೆಳಗಿಳಿದು ಸೇಫ್ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಟ್ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು, ಇನ್ನಷ್ಟೇ ಮಾಹಿತಿ ಸಿಗಬೇಕು. ದೃಶ್ಯ ನಾವು ಗಮನಿಸ್ತಾ ಇದೀವಿ. ದಟ್ಟ ಹೊಗೆ ನಡು ರಸ್ತೆಯಲ್ಲಿ ಬೆಂಕಿ ಧಗಧಗಿಸ್ತಾ ಇರುವಂತಹ ದೃಶ್ಯ. ಎಲ್ಲಿದೆ ಎಂಜಿ ರೋಡಲ್ಲಿ? ಅನಿಲ್ ಕುಂಬ್ಳೆ ಸರ್ಕಲ್. ಓಕೆ, ಅಂದ್ರೆ ಇಲ್ಲೇ ನಮ್ಮ ಗ್ರೌಂಡ್ ಹತ್ರ. ನೋಡಿ ವೀಕ್ಷಕರೇ, ಇದು ನೀವು ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆಯಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಲೆಫ್ಟ್ಗೆ ಹೋದ್ರೆ ಅನಿಲ್ ಕುಂಬ್ಳೆ ಸರ್ಕಲ್, ಸ್ವಲ್ಪ ಮುಂದಕ್ಕೆ ಹೋದ್ರೆ ಆಮೇಲೆ ಎಂಜಿ ರೋಡ್ ಸಿಗುತ್ತೆ. ಆಮೇಲೆ ಆ ಪೆರೇಡ್ ಎಲ್ಲ ಆಗೋದು ಇಲ್ಲಿನೇ. ಬಟ್ ನಡು ರಸ್ತೆಯಲ್ಲಿ ಕಾಣಿಸ್ಕೊಂಡ್ರೆ ಅಕ್ಕಪಕ್ಕ ಹೋಗೋ ಏನಂತಿಲ್ವ ಅದಕ್ಕೆ? ಏನು ಕಾರಣ ಅಂತ ರೀಸನ್ ಗೊತ್ತಾಗಿಲ್ಲ ಇನ್ನ. ಎಲೆಕ್ಟ್ರಿಕ್ ಗಾಡಿನೂ ಅಲ್ಲ, ಅದಲ್ಲ ಅಲ್ಲ. ಈ ಒಂದು ಬಸ್ ಹಂಗೆ ಬೆಂಕಿ ಹತ್ಕೊಂಡ್ಬಿಟ್ರೆ, ಈಗ ಕಾರು ಬೈಕ್ ಇದೆಲ್ಲ ನೋಡಿರ್ತೀವಿ ನಾವು. ನೋಡಿ, ಇದು ಎಂ ಜಿ ರೋಡ್ ಸಿಟಿ, ಮೇನ್ ಸಿಟಿ. ವೀಕ್ಷಕರು, ಇದು ಹೆಂಗಿರುತ್ತೆ ಅಂದರೆ ಇಲ್ಲಿ ನೀವು ಇದು ಇಲ್ಲೇ ಅಲ್ವಾ? ಕರೆಕ್ಟು. ಯಾವ ರೀತಿ ಮೇನ್ ಜಾಗ ಇದು, ಸರ್ಕಲ್ ಬಳಿಯೇ ಇದೆ. ಅದು ಸರ್ಕಲ್ ಬಳಿಯೇ ಇದೆ. ಆ ಕಡೆಗೆ ಹೋದರೆ ಶಿವಾಜಿನಗರ ಡೌನು, ಈ ಕಡೆಗೆ ಹೋದರೆ ಇನ್ನೊಂದು ಹೋಗುತ್ತೆ. ಓಕೆ, ಧ್ರುವ ಆಮೇಲೆ ಸ್ಪಾಟಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಸಾಧಾರಣವಾಗಿ ಬಸ್ಸು ಇದೆ ಅಲ್ಲಿ, ಯಾವ ಕಾರಣ ಅಂತ ಗೊತ್ತಾಗಿದೆ. ಆಮೇಲೆ ಹೆವಿ ಟ್ರಾಫಿಕ್ ಜಾಮ್ ಇರುವಂತ ಪ್ರದೇಶ. ಅದೃಷ್ಟವಶಾತ್ ಇನ್ನೊಂದು ಮಾತು ಹೇಳಲ್ಲ ನಾನು, ಕ್ರಿಕೆಟ್ ಮ್ಯಾಚ್ ಇರಲಿಲ್ಲ. ಕ್ರಿಕೆಟ್ ಮ್ಯಾಚ್ ಇದ್ರೆ ನನಗೆ ದಯವಿಟ್ಟು ನೀವು ಆ ಇಡೀ ಲೊಕೇಶನ್ ತೋರಿಸ್ಬೇಕಾಯ್ತಾ ಧ್ರುವ? ಸ್ವಲ್ಪ ವೈಡ್ ಮಾಡಿಬಿಟ್ಟು, ಯಾಕಂದರೆ ಜನಗಳಿಗೆ ಗೊತ್ತಾಗಲಿ. ಎಲ್ಲ ಓಡಾಡಿರ್ತೀರಿ ನೀವು ಕ್ರಿಕೆಟ್ ಮ್ಯಾಚ್ ನೋಡಿದಂಥವ್ರು. ದಯವಿಟ್ಟು ಫಾಲೋಅಪ್ ಕೊಡಿ ಅದರದ್ದು. ಜೆಪಿ ಸರ್, ಇವತ್ತು ಒಂದು 15 ನಿಮಿಷದ ಹಿಂದೆ ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ನಾನೀಗ ಎಂ ಜಿ ರೋಡ್ನ ಅನಿಲ್ ಕುಂಬ್ಳೆ ಸರ್ಕಲ್ ಅಲ್ಲಿದ್ದೀನಿ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ನಿಮಗೆ. ಇದೇ ಬಸ್ಸು, ಇದು ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ಇದೆ, ಅದರಿಂದ ಒಂದು ಸ್ವಲ್ಪ ಮುಂದೆ ಬಂದಾಗ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ರೀಸನ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ಇವತ್ತು ಅಂದ್ರೆ 15 ನಿಮಿಷದ ಹಿಂದೆ ಆಗಿರುವಂಥ ಒಂದು ಘಟನೆ. ಒಂದು 30 ಜನ ಪ್ಯಾಸೆಂಜರ್ ಕೂಡ ಇದ್ರಂತೆ. ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಇವರು ಡ್ರೈವರ್ ಏನಿದ್ದಾರೆ ಗಾಡಿಯನ್ನು ಸ್ಟಾಪ್ ಮಾಡಿದ್ದಾರೆ. ಎಲ್ಲ ಪ್ಯಾಸೆಂಜರ್ ಕೆಳಗಿಳ್ಕೊಂಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ತರಹದ ಪ್ರಾಣಾಪಾಯ ಆಗಿಲ್ಲ. ತಕ್ಷಣ ಫೈರ್ ಇಂಜಿನ್ ಅವರಿಗೆ ಕಾಲ್ ಮಾಡಿದ್ದಾರೆ. ಅವರು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಎಂ ಜಿ ರೋಡ್ ಸರ್ಕಲ್ ಏನಿದೆ, ಇದು ಬೆಳಗ್ಗೆ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಈ ಲೊಕೇಶನ್ ಏನಿದೆ, ಇಲ್ಲಿ ಯಾವಾಗಲೂ ಕೂಡ ಈಗ ಶುರುವಾದರೆ 11ರಿಂದ 12 ಗಂಟೆವರೆಗೂ ಎನಿ ಟೈಮ್ ಇಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಮಧ್ಯ ರೋಡನ್ನು ಧ್ರುವ, ನನಗೆ ಏರಿಯಾ ರಿಜಿಸ್ಟರ್ ಮಾಡಿಸಿ. ನನಗೆ ಏರಿಯಾ ಯಾವುದು ಕರೆಕ್ಟಾಗಿ ರಿಜಿಸ್ಟರ್ ಮಾಡಿಸಿ, ಜನಗಳಿಗೆ ಗೊತ್ತಾಗಬೇಕು ಇದೇ ಏರಿಯಾ ಅಂತ. ಅಲ್ಲಿ ಲೊಕೇಶನ್ ಎಲ್ಲ ತೋರಿಸಿ, ಅಕ್ಕಪಕ್ಕದ ಲೊಕೇಶನ್ ಎಲ್ಲ ತೋರಿಸಿ. ಒಂದು ಇದು ಎಂ ಜಿ ರೋಡ್, ಇದು ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ನಿಂದ ಮಧ್ಯ ಈ ಜಾಗ ಇದೆ ನೋಡಿ. ಇದು ಈ ಕಡೆ ಸ್ಟೇಡಿಯಂಗೆ ಹೋಗುವಂಥ ಜಾಗ ಇರ್ಬೋದು, ಕಾರ್ಪೊರೇಷನ್ ಸರ್ಕಲ್ಗೆ ಹೋಗುವಂಥ ಸಿಗ್ನಲ್. ಇಲ್ಲಿ LIC ಬಿಲ್ಡಿಂಗ್ ಇದೆ. ಈ ಒಂದು ಸರ್ಕಲ್ನಲ್ಲಿ, ಎಂ ಜಿ ರೋಡ್ನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. LIC ಬಿಲ್ಡಿಂಗ್ ತೋರಿಸಿ. LIC ಬಿಲ್ಡಿಂಗ್ ಅಲ್ಲಿಂದ ತಗೊಳ್ಳಿ. ನೋಡಿ, LIC ಬಿಲ್ಡಿಂಗ್ ಇಲ್ಲಿದೆ. ಇದು ನೋಡಿ, ಇದೆ LIC ಬಿಲ್ಡಿಂಗ್. ಈ ಬಿಲ್ಡಿಂಗ್ ಓಕೆ. ಸದ್ಯ ಈಗ ಈ ಒಂದು ಜಾಗದಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಇರುತ್ತೆ. ಹೀಗಾಗಿ ಆ ರಸ್ತೆಯನ್ನು ಕೂಡ ಎಂ ಜಿ ರೋಡ್ನಿಂದ ಈ ಕಡೆ ಸ್ಟೇಡಿಯಂ ಕಡೆ ಹೋಗುವಂತಹ ರಸ್ತೆಯನ್ನು ಕೂಡ ಸದ್ಯ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಅವರಿಗೆ ಬೇರೆ ರೂಟನ್ನು ಕೂಡ ನೀಡಿದ್ದಾರೆ. ಅಂದರೆ ಈಗ ಈ ಟ್ರಾಫಿಕ್ ಜಾಮ್ ಸಂದರ್ಭದಲ್ಲಿ ಆಗಿರುವಂಥದ್ದು. ಈಗ ಸದ್ಯ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಆದರೆ ಕಾರಣ ಏನು ಅನ್ನೋದು ಕೂಡ ಇನ್ನೂ ಗೊತ್ತಾಗ್ತಾ ಇಲ್ಲ. ಜೆಪಿ ಸರ್, ಹೋಗ್ತಾ ಇತ್ತು ಗಾಡಿ, ಇದು ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಇದು ರೂಟ್ ರೂಟ್ ರೂಟ್
ಇರೋ ಧ್ವನಿ ಕೇಳಿಸ್ತಾ ಇದೆ ನಂದು. ಓಕೆ, ಹಳೆ ವಿಜುವಲ್ ಸರ್. ತೋರಿಸಿ. ಓಕೆ, ಹಳೆ ವಿಜುವಲ್ ನೋಡಿ. ಇದು ಬೆಂಕಿ ಯಾವ ರೀತಿ ಹೊತ್ಕೊಂಡಿದೆ ನೋಡಿ. ಇವತ್ತು ಬೆಳಿಗ್ಗೆ ಆಗಿದ್ದಿದ್ದು ಆ LIC ಬಿಲ್ಡಿಂಗ್ ನೀವು ನೋಡಿದ್ರಿ. ಆಮೇಲೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಬೇಕಾಗಿತ್ತು. ಅಲ್ಲಿ ನೀವು ಸಾಧಾರಣವಾಗಿ ಎಣ್ಣೆ ಪ್ರಿಯರಾಗಿದ್ರೆ ಅಲ್ಲಿ ಒಂದು ಟಾನಿಕ್ ಅಂತ ಹೇಳಿದೆ. ಹೌದು, ಆ ಟಾನಿಕ್ನಿಂದ ಕೆಳಭಾಗಕ್ಕೆ ಹೋದ್ರೆ ಕಸ್ತೂರ್ಬಾ ರಸ್ತೆ, ಮೇಲ್ಭಾಗಕ್ಕೆ ನಿಮಗೆ ಆ ಮೇಲಕ್ಕೆ ಹೋದಾಗ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ನಿಮಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸಿಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಾಗ MG ರೋಡ್ ಸಿಗುತ್ತೆ. MG ರೋಡ್ ಹೋಗ್ತಾ 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 ನಿಮಗೆ ರೈಟ್ಗೆ ಚರ್ಚ್ ಸ್ಟ್ರೀಟ್ ಸಿಗುತ್ತೆ. ಇದು MG ರೋಡ್ ಅಲ್ಲಿ ಆಗಿರುವಂಥದ್ದು. ಅಲ್ಲಿ ನೀವು ನೋಡಿರ್ತೀರಿ ಆ ಪ್ರಜಾವಾಣಿ, ಆಮೇಲೆ ಡೆಕ್ಕನ್ ಹೆರಾಲ್ಡ್ ಅಲ್ಲೆಲ್ಲ ಇದೆಯಲ್ಲ. ಆ ಮುಂದಕ್ಕೆ ಬಂದಾಗ ಅಲ್ಲಿ ಆ ಮಿಡ್ಲಲ್ಲಿ ಒಂದು ರೋಡ್ ಇದೆ, ಆ ಕಡೆ ಈ ಕಡೆ ಹೋಗುವಂಥದ್ದು. ಕೋಶೀಸ್ ಅದೆಲ್ಲ ಇದೆ ಅಲ್ಲಿ. ಅಲ್ಲ ಸ್ಟಾರ್ಟ್ ಆಗಿಲ್ಲ ಅಂತ ಒಂದು 2-3 ಸರ್ತಿ ಸೆಲ್ಫ್ ಹೊಡೆದ್ರು ಅವರು. ಹೊಡೆದಾದ್ಮೇಲೆ ಸ್ಟಾರ್ಟ್ ಆಗಿಲ್ಲ. ಒಮ್ಮೆಲೆ ಗೇರ್ ಬಾಕ್ಸ್ದಾಗಿಂದ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿತ್ತು ನಮಗೆ. ಅಷ್ಟಕ್ಕೋಗಿ ಕ್ಯಾನ್ ತೊಗೊಂಡು ನೀರು ಹಾಕಿ ಅದು ಫೈರ್ ಎಕ್ಸಾಮ್ ಇರುತ್ತೆ, ಅದನ್ನ ಹಾಕಿ ಆದರೆ ಆಫ್ ಆಗಿಲ್ಲ ಬೆಂಕಿ. ಒಮ್ಮೆಲೆ ಸಡನ್ಲಿ ತೊಗೊಂಡ್ಬಿಟ್ಟು ಈ ಥರ ಆಗಿದೆ ನೋಡಿ. ಇದು ಪ್ಯಾಸೆಂಜರ್ ಎಲ್ಲ ಇದ್ದರು, ಎಲ್ಲ ಕೆಳಗಡೆ ಇಳಿಸ್ಬಿಟ್ಟಿವಿ ಆ ಬೆಂಕಿ ನೋಡ್ಬಿಟ್ಟಿಗೆ. ಯಾರಿಗೇನು ತೊಂದರೆ ಆಗಿಲ್ಲ, ಎಲ್ಲರೂ ಸೇಫ್ಟಿ ಆಗಿದ್ದೀವಿ. ಗಾಡಿನೇ ಒಂದು ಸ್ವಲ್ಪ ಬರ್ನ್ ಆಗಿದೆ ಅಷ್ಟೇ. ಬೇರೆ ಎಷ್ಟು ಗಂಟೆ ವೈರ್ 5 ನಿಮಿಷದಾಗ ಬಂತು ಸರ್. ನಾನು ಫೋನ್ ಮಾಡಿ, ನಾನು 9ಕ್ಕೆ 5 ನಿಮಿಷ ಕಡಿಮೆ ಇರುತ್ತೆ ಫೋನ್ ಮಾಡಿದ್ದೆ. 9 ಗಂಟೆಗೆ ಅಂದರೆ ಇಲ್ಲಿ ಬಂದುಬಿಟ್ಟಿದ್ರು ಅವರು. ಯಾವ ರೂಟಿಗೆ ಹೋಗ್ತಾರೆ? ಇದು 144 ಸರ್, 144 ರೂಟು.